ಗೃಹಜ್ಯೋತಿ ಜನಪ್ರಿಯ ಯೋಜನೆ ರಾಜ್ಯದಾದ್ಯಂತ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತಿದೆ. ಆದರೆ ನಮ್ಮ ಯೋಜನೆ ಪ್ರಥಮವಾಗಿ ಕನ್ನಡಿಗರಿಗೆ ಮುಟ್ಟಬೇಕು ಎಂಬುದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೆಜೆ ಜಾರ್ಜ್ ಅವರದ್ದಾಗಿದೆ. ಆ ನಿಟ್ಟಿನಲ್ಲಿ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಸಮೀಕ್ಷೆಯು ರಾಜ್ಯದಾದ್ಯಂತ ನಡೆಯುತ್ತಿದೆ ಎಂದು ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜಫೀರ್ ಎಸ್ ಖಾದ್ರಿ ಅವರು ತಿಳಿಸಿದರು. ಈಗ 3 ವರ್ಷದ ನಂತರ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಒಂದು ಸರ್ವೆ ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡ್ತಾ ಇದ್ದೀವಿ, ಅದರ ಉದ್ದೇಶ ಏನಂದ್ರೆ, ಏನು 3 ವರ್ಷದ ಅವಧಿಯಲ್ಲಿ ರಾಜ್ಯಾದ್ಯಂತ ಎಲ್ಲರಿಗೆ 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟುವಂತದ್ದು ಮಾಡಿದ್ದೀವಿ. ಬಟ್ ಇವಾಗ ನಮ್ಮ ಅಧಿಕಾರಿಗಳ ಮುಖಾಂತರ, ನಮ್ಮ ಕಾರ್ಯಕರ್ತರ ಮುಖಾಂತರ, ಮುಖಂಡರ ಮುಖಾಂತರ, ಸರ್ವ ಜನಾಂಗದ ಮುಖಾಂತರ ತಿಳಿದು ಬಂದಿದೆ, ಹೊರ ರಾಜ್ಯದಿಂದ ಬಂದು ಇಲ್ಲಿ ವಾಸಿಸಿದ್ದಾರೆ. ಹೊರ ರಾಜ್ಯದಿಂದ ಅವರೆಲ್ಲ ಈ ಯೋಜನೆ ಉಪಯೋಗ ಪಡ್ಕೊಳ್ಳಾಗತ್ತೆ. ಹಾಗಾಗಿ ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಉದ್ದೇಶ, ಜಾರ್ಜ್ ಸಾಹೇಬ್ರ ಉದ್ದೇಶ, ನಮ್ಮ ರಾಜ್ಯದವರಿಗೆ ಈ ಯೋಜನೆ ಮುಟ್ಟಬೇಕು. ಹಾಗಾಗಿ ಇದು ಫಲಾನುಭವಿಗಳ ಪರಿಶೀಲನಾ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಇಟ್ಕೊಂಡಿದ್ದೀವಿ. ಪಟ್ಟಣದಲ್ಲಿ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಸಮೀಕ್ಷೆಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಇದು ನನ್ನ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿಯೂ ಈ ಸಮೀಕ್ಷೆಯು ನಡೆಯುತ್ತಿದೆ. ಈ ಪರಿಶೀಲನಾ ಸಮೀಕ್ಷೆಗೆ ಸಾರ್ವಜನಿಕರು ಸಹಕರಿಸಬೇಕು. ಸಮೀಕ್ಷೆ ಮಾಡಿದ ಮೇಲೆ ಅವರ ಮೊಬೈಲ್ ನಂಬರ್ಗೆ ಸಂದೇಶವೂ ಬರುತ್ತದೆ. ಇದರಿಂದ ಕರುನಾಡಿನ ಕನ್ನಡಿಗರಿಗೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಯೋಜನೆಯ ಲಾಭ ಸಿಕ್ಕಂತಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮ ಮಾಡೋದ್ರಿಂದ, ಈ ಪರಿಶೀಲನೆ ಮಾಡೋದ್ರಿಂದ ಯಾರ್ಯಾರು ಹೊರಗೆ ರಾಜ್ಯದವರು ಇದ್ದಾರೆ, ನಾವು ಹೊರಗೆ ರಾಜ್ಯದವ್ರು ಬಂದು ಇಲ್ಲಿ ವಾಸಿಸಲಿಕ್ಕೆ ವಿರೋಧ ಅಲ್ಲ ನಮ್ದು. ಅವರು ಬಂದು ದುಡಿಲಿ, ಅವರು ಅಂತೂ ತನ್ನ ಉಣ್ಲಿ, ಆದರೆ ನಮ್ಮ ರಾಜ್ಯದವ್ರಿಗೆ ಈ ಯೋಜನೆ ಮುಟ್ಟಬೇಕನ್ನೋಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಗ್ತಾ ಇದ್ದೀವಿ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಶಿಗ್ಗಾಂವ್ ಪಟ್ಟಣದಲ್ಲಿ, ನಮ್ಮ ಶಿಗ್ಗಾಂವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ನಮ್ದಿದೆ, ಇವ್ರದಿಲ್ಲ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ಯೋಜನೆ, ಈ ಸರ್ವೆ ಯಶಸ್ವಿ ಆಗಬೇಕು. ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು, ನಮ್ಮ ರಾಜ್ಯದ ಫಲಾನುಭವಿಗಳು ಸಹಕರಿಸಬೇಕು. ಏನು ಈ ಅರ್ಜಿ ನಮೂನೆ ಇದೆಯಲ್ಲ, ನಮ್ಮ ಅಧಿಕಾರಿಗಳು ಬರ್ತಾರೆ, ಬಂದು ನಿಮ್ಮ ಹೆಸರು ಕೇಳ್ತಾರೆ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಏನ್ ಡಾಕ್ಯುಮೆಂಟ್ ಇದೆ ಎಲ್ಲ ಡಾಕ್ಯುಮೆಂಟ್ ನಿಮ್ಗೆ ಕೇಳ್ತಾರೆ. ಅದು ಅರ್ಜಿ ನಮೂನೆಯಲ್ಲಿ ತುಂಬ್ಕೊಂತೀವಿ. ತುಂಬಿಕೊಂಡ ನಂತರ ನೀವು ಅರ್ಹರದಿರಿ ಅನ್ನುವಂಥದ್ದು ಒಂದು ಸರ್ಟಿಫಿಕೇಟ್ ನಿಮಗೆ. ಈ ಸಂದರ್ಭದಲ್ಲಿ ಹಾವೇರಿ ಇಇ ಚಂದ್ರಶೇಖರ್ ಹೊಸಮನಿ, ಮಹಮ್ಮದ್ ಅಮಾನುಲ್ಲಾ, ಮಂಜುನಾಥ್ ಮಣ್ಣಣ್ಣನವರ್, ಅಣ್ಣಪ್ಪನಡ್ಡಟ್ಟಿ, ಬೀರೇಶ್ ಜಟ್ಟಪ್ಪನವರ್, ಸಿಎಸ್ ಅಜ್ಜಣ್ಣನವರ್, ಬಿಎಚ್ ಬಂಡಿವಡ್ಡರ್, ಎಸ್ವಿ ಹಾದಿಮನಿ ಮತ್ತು ಪಿಆರ್ ಆರಾಧ್ಯಮಠ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.